ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಕೆಲವೊಂದು ಚಿತ್ರಗಳು ಬಿಡುಗಡೆಯಾದ ದಿನಾಂಕಕ್ಕಿಂತಲೂ ದೊಡ್ಡದಾಗಿ ಹೆಸರು ಮಾಡುತ್ತವೆ. ಅವು ಒಂದು ತಾರೆ ಮರಳಿದ ಕ್ಷಣವಷ್ಟೇ ಅಲ್ಲ, ಒಂದು ಸಂಪೂರ್ಣ ಯುಗದ ಭಾವನೆಗಳನ್ನು ಹೊತ್ತು ತರುತ್ತವೆ. ಅಂಥ ಅಪರೂಪದ ಚಿತ್ರವೇ ಜೀವನ ಚೈತ್ರ. 1992ರಲ್ಲಿ ಬಿಡುಗಡೆಯಾದ ಈ ಸಿನಿಮಾ 3 ವರ್ಷಗಳ ಕಾಲ ಬೆಳ್ಳಿ ತೆರೆಯಿಂದ ದೂರ ಉಳಿದಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರ ಭಾವನಾತ್ಮಕ ಮರುಪ್ರವೇಶವಾಗಿತ್ತು. ರಾಜ್ಕುಮಾರ್ ಸಿನಿಮಾ ಮಾಡದೇ ಇದ್ದ ಆ ವರ್ಷಗಳಲ್ಲಿ ಕನ್ನಡ ಪ್ರೇಕ್ಷಕರು ಅನುಭವಿಸಿದ ಖಾಲಿತನವನ್ನು ಜೀವನ ಚೈತ್ರ ಒಂದೇ ಹೊಡೆತದಲ್ಲಿ ತುಂಬಿ ಹಾಕಿತ್ತು. ಈ ಚಿತ್ರ ಸಮಾಜಕ್ಕೆ ಕೊಟ್ಟ ಸಂದೇಶಗಳೆಷ್ಟು ಹಾಗೂ ಎಷ್ಟು ದಿನಗಳ ಕಾಲ ಈ ಸಿನಿಮಾ ಓಡಿತ್ತು, ಇನ್ನೂ ಹಲವು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಟು ಮಾಯಾವಿ ಕನ್ನಡ. ದೊರೈ ಭಗವಾನ್ ಜೋಡಿಯ ನಿರ್ದೇಶನದಲ್ಲಿ ಮೂಡಿಬಂದ ಈ ಚಿತ್ರ ಕೇವಲ ಕಥೆಯ ಮೂಲಕ ಅಲ್ಲ, ಅದರ ಸಂದೇಶದ ಮೂಲಕವೇ ಜನಮನ ಗೆದ್ದಿತ್ತು. ವಿಶಾಲಾಕ್ಷಿ ದಕ್ಷಿಣಾಮೂರ್ತಿ ಅವರ ವ್ಯಾಪ್ತಿ ಪ್ರಾಪ್ತಿ ಎಂಬ ಕಾದಂಬರಿಯನ್ನು ಆಧಾರವಾಗಿಟ್ಟುಕೊಂಡ ಈ ಸಿನಿಮಾ ಮದ್ಯದ ದರೋಡೆಕೋರರು ಸಮಾಜವನ್ನು ಹೇಗೆ ನಾಶ ಮಾಡುತ್ತಾರೆ ಎಂಬ ಕಹಿ ಸತ್ಯವನ್ನು ಅತ್ಯಂತ ಗಂಭೀರವಾಗಿ ತೆರೆದಿಟ್ಟಿತ್ತು. ಒಬ್ಬ ಸಾಮಾನ್ಯ ವ್ಯಕ್ತಿ ಅನ್ಯಾಯದ ವಿರುದ್ಧ ಎದ್ದು ನಿಲ್ಲುವಾಗ ಆತನ ಹೋರಾಟ ಹೇಗೆ ಸಮಾಜದ ಮನಸ್ಸನ್ನೇ ಬದಲಾಯಿಸಬಲ್ಲದು ಎಂಬುದೇ ಈ ಚಿತ್ರದ ಆತ್ಮವಾಗಿದೆ. ರಾಜ್ಕುಮಾರ್ ಅವರ ಅಭಿನಯ ಈ ಚಿತ್ರದಲ್ಲಿ ವಿಶೇಷವಾದ ಆಯಾಮವನ್ನು ಪಡೆದುಕೊಂಡಿತು. ಇಲ್ಲಿ ಅವರು ಕೇವಲ ನಾಯಕನಲ್ಲ, ಸಮಾಜದ ಧ್ವನಿಯಾಗಿ ಕಾಣಿಸಿಕೊಂಡಿದ್ದರು. ಅವರು ಕಣ್ಣುಗಳಲ್ಲಿ ಕಾಣುವ ನೋವು, ಮಾತುಗಳಲ್ಲಿರುವ ಸತ್ಯ ಮತ್ತು ಮೌನದಲ್ಲಿರುವ ಶಕ್ತಿ ಇವೆಲ್ಲವನ್ನ ಪ್ರೇಕ್ಷಕರ ಹೃದಯಕ್ಕೆ ನೇರವಾಗಿ ತಟ್ಟಿತ್ತು. ಚಿ ಉದಯಶಂಕರ್ ಅವರ ಸಂಭಾಷಣೆಗಳು ಸಿನಿಮಾಗೆ ಬೆನ್ನೆಲುಬಾಗಿ ನಿಂತು ಪ್ರತಿ ದೃಶ್ಯಕ್ಕೂ ಗಂಭೀರತೆಯನ್ನ ನೀಡಿದ್ದವು. ಚಿತ್ರದ ಸಂಗೀತವು ಜೀವನ ಚೈತ್ರವನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿತ್ತು. ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ಹಾಡುಗಳು ಕೇವಲ ಮನರಂಜನೆಗಾಗಿ ಅಲ್ಲ, ಆತ್ಮಸ್ಪರ್ಶಿಯಾಗಿ ಮೂಡಿಬಂದವು. ಅದರಲ್ಲೂ ನಾದಮಯ ಹಾಡು ಅದು ಹಾಡಲ್ಲ, ಒಂದು ಅನುಭವ. ಥೋಡಿ ರಾಗದಲ್ಲಿ ಸಂಯೋಜಿಸಲಾದ ಈ ಗೀತೆಯು ಮನಸ್ಸನ್ನು ಶಾಂತಗೊಳಿಸುವ ಶಕ್ತಿಯನ್ನು ಹೊಂದಿತ್ತು. ಈ ಹಾಡಿಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು 40ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಪುರುಷ ಹಿನ್ನೆಲೆ ಗಾಯಕ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದರು. ವರ್ಷಗಳು ಕಳೆದರೂ 2023ರ ಹೊತ್ತಿಗೂ ನಾದಮಯ ಹಾಡು ಸ್ಪಾಟಿಫೈ ಕನ್ನಡ ಹಾಡುಗಳ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿರುವುದು ಅದರ ಶಾಶ್ವತೆಯನ್ನು ಸಾಬೀತುಪಡಿಸಿಕೊಂಡಿತು. ಜೀವನ ಚೈತ್ರ ಬಿಡುಗಡೆಯಾದ ದಿನಗಳಲ್ಲಿ ಚಿತ್ರಮಂದಿರಗಳ ಮುಂದೆ ಕಂಡ ದೃಶ್ಯಗಳು ಇಂದಿಗೂ ಜನರ ನೆನಪಿನಲ್ಲಿ ಜೀವಂತವಾಗಿವೆ. ಟಿಕೆಟ್ಗಳು ಚಿನ್ನದಂತೆ ಮಾರಾಟವಾಗುತ್ತಿದ್ದವು. ಕೆಲ ಕಡೆಗಳಲ್ಲಿ ಸೂಟ್ ಧರಿಸಿದ ರಾಜ್ಕುಮಾರ್ ಅವರ ಕಟೌಟ್ಗಳಿಗೆ ಹಾಲು ಅಭಿಷೇಕ ಮಾಡುವುದು ಸಾಮಾನ್ಯವಾಗಿತ್ತು. ಇದು ಕೇವಲ ಅಭಿಮಾನವಲ್ಲ, ಅದು ನಂಬಿಕೆ. ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲೆ ಕನ್ನಡಿಗರು ಇಟ್ಟಿದ್ದ ಅಪಾರ ವಿಶ್ವಾಸದ ಪ್ರತೀಕವಾಗಿದೆ. ಚಿತ್ರವು 100 ದಿನಗಳನ್ನು ಪೂರೈಸಿದಾಗಲೂ ಜನಪ್ರಿಯತೆ ಕಡಿಮೆಯಾಗಲಿಲ್ಲ. ಕೊನೆಗೆ 375 ದಿನಗಳ ಕಾಲ ನಿರಂತರ ಪ್ರದರ್ಶನ ಕಂಡು ಬಾಕ್ಸ್ ಆಫೀಸ್ನಲ್ಲಿ ದಾಖಲೆ ಬರೆದಿತ್ತು. ಈ ಯಶಸ್ಸು ಮತ್ತೆ ಒಂದ್ಸಾರಿ ಸ್ಪಷ್ಟಪಡಿಸಿತು ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಪ್ರೇಕ್ಷಕರ ಹೃದಯದ ಚಕ್ರವರ್ತಿ ಎಂದು. ಈ ಅಪಾರ ಪ್ರೀತಿಯೇ ನಂತರ ಅವರನ್ನು ಮತ್ತೊಂದು ಮಹತ್ವದ ಚಿತ್ರ ಆಕಸ್ಮಿಕದಲ್ಲಿ ನಟಿಸುವಂತೆ ಮಾಡಿತ್ತು. ವಿಮರ್ಶಕರಿಂದಲೂ ಜೀವನ ಚೈತ್ರ ಅತ್ಯುತ್ತಮ ಪ್ರತಿಕ್ರಿಯೆಯನ್ನು ಪಡೆದುಕೊಂಡಿತು. ಮದ್ಯದ ದರೋಡೆಕೋರರ ವಿರುದ್ಧ ಹೋರಾಟ, ಸಾಮಾಜಿಕ ಜವಾಬ್ದಾರಿ ಮತ್ತು ನೈತಿಕತೆಯ ಸಂದೇಶ, ಈ ಎಲ್ಲ ಅಂಶಗಳು ಸಿನಿಮಾಕ್ಕೆ ಆಳವಾದ ಅರ್ಥವನ್ನು ನೀಡಿದ್ದವು. 1992-93ರ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಈ ಚಿತ್ರ 4 ಪ್ರಮುಖ ಪ್ರಶಸ್ತಿಗಳನ್ನು ಗೆದ್ದುಕೊಂಡಿತ್ತು. ಅತ್ಯುತ್ತಮ ಚಿತ್ರ, ಅತ್ಯುತ್ತಮ ನಟ, ಅತ್ಯುತ್ತಮ ಸಂಗೀತ ನಿರ್ದೇಶಕ ಮತ್ತು ಅತ್ಯುತ್ತಮ ಸಂಭಾಷಣೆ ಬರಹಗಾರ. ಜೀವನ ಚೈತ್ರ ಕೇವಲ ಒಂದು ಸಿನಿಮಾ ಅಲ್ಲ, ಅದು ಕನ್ನಡ ಸಮಾಜದ ಮನಸ್ಸಿನಲ್ಲಿ ಮೂಡಿದ ಸ್ಪಂದನೆ, ಅದು ಮೌನವಾಗಿ ಹೇಳಿದ ಎಚ್ಚರಿಕೆ ಮತ್ತು ಅದು ರಾಜ್ಕುಮಾರ್ ಎಂಬ ಹೆಸರಿನ ಜೊತೆ ಶಾಶ್ವತವಾಗಿ ಉಳಿದ ಜೀವಂತ ಸಂಗೀತವಾಗಿದೆ. 3 ವರ್ಷಗಳ ಮೌನದ ನಂತರ ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಬೆಳ್ಳಿತೆರೆಗೆ ಬಂದ ಕ್ಷಣದಲ್ಲಿ ಅದು ಕೇವಲ ಸಿನಿಮಾ ಮರುಪ್ರವೇಶವಲ್ಲ, ಇದು ಜನರ ವಿಶ್ವಾಸದ ವಿಜಯವಾಗಿತ್ತು. ಮದ್ಯದ ದರೋಡೆಕೋರರ ವಿರುದ್ಧ ಹೋರಾಟದ ಮೂಲಕ ಈ ಚಿತ್ರ ಸಮಾಜಕ್ಕೆ ಒಂದು ಪ್ರಶ್ನೆ ಕೇಳಿತ್ತು: ನಾವು ಯಾವ ಮೌಲ್ಯಗಳ ಪರ ನಿಲ್ಲುತ್ತಿದ್ದೇವೆ? ಇಂದಿನ ದಿನಗಳಲ್ಲಿ ಬರುತ್ತಿರುವ ಸಿನಿಮಾಗಳಿಂದ ನಾವೆಲ್ಲ ಯಾವ ಮೌಲ್ಯಗಳನ್ನು ಪಡೆಯುತ್ತಿದ್ದೇವೆ ಎಂದು ನಮ್ಮ ಮನಸ್ಸಿಗೆ ನಾವೇ ಕೇಳಿಕೊಳ್ಳಬೇಕು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ಧನ್ಯವಾದಗಳು.